Friends, today let us know about meaning and definition of crime. ಅಪರಾಧ ಅದರ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳ್ಕೊಳ್ಳೋಣ. The phenomenon of crime has been present in all periods of human history and in all societies in varied degrees. Whether it is modern society or ancient society or tribal society, everywhere we can identify some criminal activities. Crime is a anti-social activity. ಅಪರಾಧ ಪ್ರತಿಯೊಂದು ಸಮಾಜಗಳಲ್ಲೂ ಮತ್ತು ಪ್ರತಿಯೊಂದು ಕಾಲದಲ್ಲೂ ಕಂಡುಬರ್ತಕ್ಕಂತಹ ಸಮಾಜ ವಿರೋಧಿ ಕೃತ್ಯ. ಇದು ಪ್ರಪಂಚದ ಎಲ್ಲ ರೀತಿಯ ಸಮಾಜಗಳಲ್ಲೂ ಕೂಡ ಕಂಡುಬರುತ್ತೆ. There are some definitions of crime. Some sociologists define like what is crime? According to Justin Miller says that crime is the omission of an act which the law commands under pain of punishment to be imposed by the state. ಜಸ್ಟಿನ್ ಮಿಲ್ಲರ್ ಅವರ ಪ್ರಕಾರ ನಾವು ನೋಡೋದಾದರೆ ಯಾವ ಒಂದು ಕೃತ್ಯ ಅಥವಾ ಅಪರಾಧ ಅನ್ನೋಂತಿದೆ ಅದು ಆ ರಾಜ್ಯದ ಕಾಯ್ದೆಯಿಂದ ದೂಷಿಸಲ್ಪಟ್ಟಿರ್ತಕ್ಕಂತಹ ಅಥವಾ ನಿಷೇಧಿಸಲ್ಪಟ್ಟಂತಹ ಕ್ರಿಯೆ ಆಗಿರುತ್ತೆ. ಹಾಗೆಯೇ ಅದು ಕಾನೂನಿನ ಕೆಳಗೆ ಶಿಕ್ಷೆಗೆ ಒಳಪಡಬಹುದಾದಂತಹ ಕೃತ್ಯ ಆಗಿರುತ್ತೆ. ಅದನ್ನು ನಾವು ಅಪರಾಧ ಅಂತ ಕರಿಬಹುದು. ಅಕಾರ್ಡಿಂಗ್ ಟು ಮೈಕಲ್ ಆ್ಯಂಡ್ ಆಡ್ಲರ್, ದಟ್ ಬಿಹೇವಿಯರ್ ವಿಚ್ ಈಸ್ ಪ್ರೊಹಿಬಿಟೆಡ್ ಬೈ ದಿ ಕ್ರಿಮಿನಲ್ ಕೋಡ್. ಮೈಕಲ್ ಮತ್ತು ಆಡ್ಲರ್ ಅವರ ಪ್ರಕಾರ ಕಾನೂನಿನಿಂದ ನಿಷೇಧಿಸಲ್ಪಟ್ಟಿರ್ತಕ್ಕಂತಹ ನಡವಳಿಕೆಯನ್ನು ಅಪರಾಧ ಅಂತ ಕರಿಬಹುದು. Sociologically speaking, is fundamentally a violation of conduct norms which contain sanctions which are found in criminal law of a modern state. ಆಧುನಿಕ ಸಮಾಜದಲ್ಲಿ ಇರ್ತಕ್ಕಂತಹ ಕಾನೂನು ಅಥವಾ ನೀತಿ ನಿಯಮಗಳಿಗೆ ರೂಪಿಸಲ್ಪಟ್ಟಂತಹ ಕೆಲವೊಂದು ಕಾಯ್ದೆಗಳ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದೇ ಅಥವಾ ಅದನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದೇ ಅಪರಾಧ ಆಗಿರುತ್ತೆ. ಇದನ್ನ ಸಾಮಾಜಿಕ ದೃಷ್ಟಿಕೋನದಿಂದ ನಾವು ನೋಡಬಹುದಾಗಿದೆ. ರೆಕ್ಲೆಸ್ ಆಲ್ಸೋ ಸೇಸ್ ದಟ್ ಕ್ರಿಮಿನಲ್ ಬಿಹೇವಿಯರ್ ಈಸ್ ಎ ವೈಲೇಷನ್ ಆಫ್ ದಿ ರೂಲ್ಸ್ ಆಫ್ ದ ಸೋಷಿಯಲ್ ಆರ್ಡರ್. ಸಮಾಜ ರೂಪಿಸಲ್ಪಟ್ಟಿರ್ತಕ್ಕಂತಹ ಕೆಲವೊಂದು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಕ್ಕಂತಹ ಅಪರಾಧಿ ವರ್ತನೆಗಳನ್ನು ನಾವು ಅಪರಾಧ ಅಂತ ಕರಿಬಹುದು. ದೋಸ್ ಹೂ adhere to the sociological conception, crime define it is an act which is a violation of social norms and not merely a violation of the written law. ನಾವು ಸಾಮಾನ್ಯವಾಗಿ ಹೇಳೋದಾದರೆ ಸಮಾಜವು ರೂಪಿಸಲ್ಪಟ್ಟಿರ್ತಕ್ಕಂತಹ ಅಥವಾ ಸಮಾಜದಲ್ಲಿ ಇರ್ತಕ್ಕಂತಹ ಸಾಮಾಜಿಕ ನಿಯಮಗಳನ್ನು ಅಥವಾ ಬರೆಯಲ್ಪಟ್ಟಂತಹ ಕಾನೂನುಗಳನ್ನು ಉಲ್ಲಂಘನೆ ಮಾಡುವ ಒಂದು ಕ್ರಿಯೆಯನ್ನು ನಾವು ಅಪರಾಧ ಅಂತ ಕರಿಬಹುದು. Hence, crime is an act which is believed by the dominant group socially harmful and it can be punished by law. Crime is the commission or omission of an act which the law forbids under pain of punishment to be imposed by the law or state. ರಾಜ್ಯ ಅಥವಾ ಕಾನೂನಿನಿಂದ ನಿಷೇಧಿಸಲ್ಪಟ್ಟಂತಹ ಮತ್ತು ಅದರ ಶಿಕ್ಷೆಗೆ ಒಳಪಡಿಸಬಹುದಾಗಿರ್ತಕ್ಕಂತಹ ಯಾವುದೇ ರೀತಿಯ ಕ್ರಿಯೆಯನ್ನು ಅಥವಾ ಯಾವುದೇ ರೀತಿಯ ಚಟುವಟಿಕೆಯನ್ನು ನಾವು ಅಪರಾಧ ಅಂತ ಕರಿಬಹುದು. ಇದು ಸಾಮಾನ್ಯವಾಗಿ ಆ ಕಾನೂನುಗಳನ್ನು ಒಂದು
ಸಮಾಜದ ಸಮೂಹದ ಸದಸ್ಯರೆಲ್ಲರೂ ಒಪ್ಪಿಕೊಂಡು ಮಾಡಿಕೊಂಡಿರ್ತಕ್ಕಂತಹ ಸೋಷಿಯಲ್ ನಾರ್ಮ್ಸ್ ಆಗಿರುತ್ತೆ ಅಥವಾ ಲಾ ಆಗಿರುತ್ತೆ. ಅವುಗಳಿಗೆ ಧಕ್ಕೆ ತರ್ತಕ್ಕಂತಹ ರೀತಿಯಲ್ಲಿ ಕ್ರಿಯೆಗಳು ನಡೆದ್ರೆ ಅದನ್ನು ನಾವು ಏನು ಕ್ರೈಮ್ ಅಂತ ಕರಿಬಹುದು. We can conclude that the commission of a crime is a sign of disease, and the causes of a particular disease should be investigated and removed from the society. It is punishable which activity is antisocial behavior. Despite these factors are real factors for crime in society, which is a punishable activity, that is crime. ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂತಹ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಅವುಗಳನ್ನು ನಾವು ಅಪರಾಧ ಅಂತ ಕರಿಬಹುದು. ಕೆಲವು ಅಪರಾಧಗಳನ್ನು ಕಾನೂನಿನ ಉಲ್ಲಂಘನೆಗೆ ಒಳಪಡಿಸಬಹುದು, ಅವುಗಳನ್ನು ಶಿಕ್ಷೆಗೆ ಒಳಪಡಿಸ್ಬೋದು. ಅವರಿಗೆ ಅವರ ವರ್ತನೆಯ ಮೇಲೆ, ಅವರ ವಿರುದ್ಧವಾಗಿರ್ತಕ್ಕಂತಹ ನಡತೆಗಳ ಕಾರ್ಯಾಚರಣೆಗಳ ಮೇಲೆ ಕಾನೂನಿನಿಂದ ನಿಷೇಧಿಸಲ್ಪಟ್ಟಂತಹ ಕ್ರಿಯೆ ಅನಿಸೋದನ್ನು ಅಥವಾ ದಂಡನೆಗೆ ಒಳಪಡಿಸಬಹುದಾದಂತಹ ಯಾವುದೇ ಕ್ರಿಯೆಯನ್ನು ಅಪರಾಧ ಅಂತ ಕರಿಬಹುದು. ಥ್ಯಾಂಕ್ ಯು.